ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಿ ಕುಕ್ಕಿಂಗ್ ಕಾರ್ನರ್. ಸಿಂಪಲ್ಲಾಗಿ ಟೇಸ್ಟಿ ಆ್ಯಂಡ್ ಹೆಲ್ತಿ ಮೆಂತ್ಯ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮಸಾಲೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಒಂದು 10-15 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕೊಬ್ಬರಿ ಅಷ್ಟೇ. ಒಂದು ಆನಿಯನು, ಒಂದು ಟೊಮೊಟೊ ಅಷ್ಟೇ, ಇನ್ನೇನೂ ಇಲ್ಲ. ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಇನ್ನೇನೂ ಇಲ್ಲ, ಸಿಂಪಲಾಗಿರುತ್ತೆ. ಸಿಂಪಲಾಗಿ ಬ್ಯಾಚುಲರ್ಸ್ ಎಲ್ಲ ಮಾಡ್ಕೋಬೋದು. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಷ್ಟಪಡೋರು ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅವಾಯ್ಡ್ ಮಾಡಿ, ಪರವಾಗಿಲ್ಲ. ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ನಾನು ಆವಾಗಲೇ ತೆಗೆದಿಟ್ಕೊಂಡಿರೋ ಮಸಾಲ ಐಟಮ್ಸ್ ಎಲ್ಲ, ಪಲಾವ್ ಎಲೆ, ಚಕ್ಕೆ, ಲವಂಗ ಅದೆಲ್ಲ ತೆಗೆದು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನನಗಿನ್ನೂ ಸಬ್ಸ್ಕ್ರೈಬೇ ಆಗಿಲ್ಲ. ಒಂದು ಟೊಮೊಟೊ ಕೊಯ್ದಿಟ್ಕೊಂಡಿದ್ದೀನಿ, ನಾನು ಅದನ್ನು ಟೊಮೊಟೊ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಆಯಿಲಲ್ಲೆಲ್ಲ ಚೆನ್ನಾಗಿ ಟೊಮೊಟೊ ಫ್ರೈ ಆದಮೇಲೆ ಒಂದು ಬೌಲಷ್ಟು ನಾನು ಬಟಾಣಿ ತೊಗೊಂಡಿದ್ದೀನಿ. ಬಟಾಣಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಮೆಂತ್ಯ ಸೊಪ್ಪನ್ನ ನಾನು ಆಯಿಲಲ್ಲಿ ಫ್ರೈ ಮಾಡ್ತೀನಿ ಒಂದು ಸ್ವಲ್ಪ, ಯಾಕಂದರೆ ಅದು ಕಹಿ ಇರುತ್ತೆ ಅಲ್ವಾ, ಆ ಕಹಿ ಹೋಗ್ಬಿಡುತ್ತೆ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆ ಕಹಿ ಎಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದು ಆವಾಗ ಕಹಿ ಅನಿಸಲ್ಲ ನಮಗೆ. ಇವಾಗ ಕಹಿ ಅನಿಸಲ್ಲ. ಇವಾಗ ಟೇಸ್ಟಿಗೆ ತಕ್ಕಂಗೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಮೈನ್ ಒಂದು ವಿಷಯ ಇರಬೇಕು, ನಮ್ಮ ವಿಡಿಯೋ ಎಡಿಟರ್ ಬಂದು ನನ್ನ ತಂಗಿ. ಅವ್ರನ್ನ ನಾನು ಈ ಚಾನಲಲ್ಲಿ ಇನ್ನೂ ನಾನು ಪರಿಚಯನೇ ಮಾಡಿಕೊಟ್ಟಿಲ್ಲ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಆವಾಗಲೇ ತೋರಿಸಿದ್ನಲ್ಲ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಇಷ್ಟೇ ಸಿಂಪಲಾಗಿರುತ್ತೆ. ಮಸಾಲೆ ರುಬ್ಕೊಂಡಿದ್ದೀನಿ, ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ, ಹಸಿ ಸ್ಮೆಲ್ ಹೋಗೋವರೆಗೂ. ಅವ್ರನ್ನ ನಿಮ್ಮ ಮುಂದೆ ತರ್ತೀನಿ ಫ್ರೆಂಡ್ಸ್. ಒಂದು ದಿವಸ ನೋಡಿಕೊಂಡು ಲಾಗ್ ಮಾಡ್ತೀನಿ, ನಾನು ನನ್ನ ತಂಗಿ ಇಬ್ಬರೂ. ಆವಾಗ ಅವ್ರ ಫೇಸ್ ಗೊತ್ತಾಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅದೇನೋ ಅಷ್ಟೇನು ಹಾಕ್ಕೊಳ್ಳೋ ಅಷ್ಟೇನಿಲ್ಲ, ಬಟ್ ನಾನು ಹಾಕ್ಕೊತಿದ್ದೀನಿ ನೋಡಿ. ಇವಾಗ ಆಯಿಲೆಲ್ಲ ಬಿಟ್ಕೊಂಡಿದೆ. ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿಗೆ ನಾನು 2 ಲೋಟ ಅಷ್ಟು ನೀರು ಹಾಕ್ಕೊತಿದ್ದೀನಿ. ನಾನು ಮುಂಚೆನೇ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಸಾಫ್ಟಾಗಿ ಬರೋಕ್ಕೆ ರೈಸು. ನಾನು ನಾರ್ಮಲ್ ರೈಸೇ ಯೂಸ್ ಮಾಡ್ತಿದ್ದೀನಿ. ಯುವರ್ ಚಾಯ್ಸು, ಬಾಸುಮತಿ ರೈಸ್ ಆದರೂ ಮಾಡ್ಕೋಬೋದು, ಬಟ್ ನಮ್ಮ ಮನೇಲಿ ನಾವು ನಾರ್ಮಲ್ ರೈಸೇ ಯೂಸ್ ಮಾಡ್ತೀನಿ. ಒಂದು ಅರ್ಧ ನಿಂಬೆಹಣ್ಣು ನಾನು ಇದು ಮಾಡ್ಕೊತಿದ್ದೀನಿ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ನಾನು ರೈಸ್ ಬಾತ್ ಏನೇ ಮಾಡಿದ್ರು ನಾನೊಂದು ಅರ್ಧ ನಿಂಬೆಹಣ್ಣು ಹಾಕ್ತೀನಿ ಲಾಸ್ಟ್ ಎಂಡಿಂಗಲ್ಲಿ. ಇವಾಗ ಕ್ಲೋಸ್ ಮಾಡೋಣ ಕುಕ್ಕರ್ನ. ಒಂದು 2 ವಿಸಿಲು ಅಷ್ಟೇ, 2 ವಿಸಿಲ್ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿ ಬಂದಿದೆ, ಮತ್ತು ಜಾಸ್ತಿ ಮೆತ್ತಕ್ಕೂ ಆಗಿಲ್ಲ, ಉದ್ರುದ್ರಾಗಿದೆ, ಅಂಟುತ್ತೀರ ಇದೆ ರೈಸು. ನೋಡಿ, ನೀವೇ ನೋಡ್ತಿದ್ದೀರ, ತುಂಬ ಟೇಸ್ಟಿಯಾಗಿದೆ. ನಾನು ಆಲ್ರೆಡಿ ತಿಂದು ನಿಮಗೆ ಹೇಳ್ತಾಯಿದ್ದೀನಿ.